ವಸ್ತು ಆ್ಯಸ್ ಅ ಕರಿಯರ್. ಇಂದಿನ ವಿಡಿಯೋದಲ್ಲಿ ವಸ್ತುವನ್ನು ನಾವು ಆ್ಯಸ್ ಅ ಕರಿಯರ್ ಹೆಂಗೆ ತೊಗೋಬೋದು, ಯಾರ್ಯಾರು ಇದನ್ನ ಕೋರ್ಸನ್ನು ಮಾಡ್ಬೋದು ಎಂಬ ವಿಷಯದ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ಆಚಾರ್ಯ ಸಚಿನ್ ಜೋಶಿ. ಇಂದಿನ ವಿಡಿಯೋದಲ್ಲಿ ಅಡ್ವಾನ್ಸ್ ವಸ್ತು ಕೋರ್ಸ್ ಬಗ್ಗೆ ಡೀಟೇಲ್ ಆಗಿ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ನಾವು ಆಲ್ರೆಡಿ ಒಂದು 20 to 25 ಬ್ಯಾಚಸ್ ವಸ್ತು ಕೋರ್ಸಸ್ಸನ್ನು ಕಂಪ್ಲೀಟ್ ಮಾಡಿದ್ದು, ಈಗ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಂದಿನ ವಿಡಿಯೋದಲ್ಲಿ ಅಡ್ವಾನ್ಸ್ ವಸ್ತು ಕೋರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಅಡ್ವಾನ್ಸ್ ವಸ್ತು ಕೋರ್ಸ್ ಹೇಗಿರುತ್ತೆ ಅಂತಂದರೆ, ಈ ಕೋರ್ಸ್ ಫ್ಲೋ ಹೇಗಿರುತ್ತೆ, ಈ ಕೋರ್ಸ್ ಡ್ಯೂರೇಷನ್ ಹೇಗಿರುತ್ತೆ, ಯಾರ್ಯಾರು ಇದನ್ನ ಮಾಡ್ಬೋದು ಎಂಬ ವಿಷಯದ ಬಗ್ಗೆ ಒಂದು ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವು ಕೆಲವೊಂದು ಕಾನ್ಸೆಪ್ಟ್ಸ್ ಅಂತಂದರೆ, ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಕಾನ್ಸೆಪ್ಟ್ಸನ್ನು ನೋಡುವಾಗ ಈ ಕೋರ್ಸಲ್ಲಿ ನೀವು ಪಂಚತತ್ವಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕಲಿತೀರಾ. 16 ವಾಸ್ತು ವಲಯಗಳು, 32 ಪ್ರವೇಶ ದ್ವಾರಗಳು, 45 ದೇವತಾಶಕ್ತಿಗಳು, ಇದರ ಜೊತೆಗೆ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಪ್ಲ್ಯಾನನ್ನು ತೊಗೊಂಡ್ಮೇಲೆ ಆ ಪ್ಲ್ಯಾನ್ನ ಹೇಗೆ ಗ್ರೇಡ್ ಮಾಡಬೇಕು, ಅಥವಾ ಯಾವುದೇ ಒಂದು ನೀವು ಪ್ಲೇಸ್ಗೆ ಹೋದರೆ ಆ ಪ್ಲೇಸ್ನ ವಾಸ್ತುವನ್ನು ಹೇಗೆ ನೋಡಬೇಕು, ಇದರ ಜೊತೆಗೆ ಇಂಟೀರಿಯರ್ ವಾಸ್ತು ಆಗ್ಬೋದು, ಕಲರ್ಸ್ ಆ್ಯಂಡ್ ವಾಸ್ತು ಆಗ್ಬೋದು, ಕನ್ಸ್ಟ್ರಕ್ಷನ್ ವಾಸ್ತು, ಇಂಡಸ್ಟ್ರಿಯಲ್ ವಾಸ್ತು, ಕಮರ್ಷಿಯಲ್ ವಾಸ್ತು, ಈ ರೀತಿ ಅನೇಕ ವಿಷಯಗಳನ್ನು ಈ ಅಡ್ವಾನ್ಸ್ ವಸ್ತು ಕೋರ್ಸಲ್ಲಿ ನೀವು ಕಲಿತೀರಾ. ಇದರ ಜೊತೆಗೆ ಲ್ಯಾಂಡ್ ಸಿಲೆಕ್ಷನನ್ನು ಹೇಗೆ ಮಾಡಬೇಕು, ಪ್ಲಾಟ್ ಸಿಲೆಕ್ಷನನ್ನು ಹೇಗೆ ಮಾಡಬೇಕು, ಸರೌಂಡಿಂಗ್ ಅಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟನ್ನು ಹೇಗೆ ಸ್ಟಡಿ ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಅಡ್ವಾನ್ಸ್ ವಾಸ್ತುಶಾಸ್ತ್ರದ ಕೋರ್ಸ್ನಲ್ಲಿ ನೀವು ಕಲಿತೀರಾ. ಇದರ ಜೊತೆಗೆ ಈ ಕೋರ್ಸ್ನ ಯಾರ್ಯಾರು ಮಾಡ್ಬೋದು, ಈ ಕೋರ್ಸ್ನ ಆರ್ಕಿಟೆಕ್ಟ್ಸ್ ಮಾಡ್ಬೋದು, ಸಿವಿಲ್ ಇಂಜಿನಿಯರ್ಸ್ ಮಾಡ್ಬೋದು, ಪುರೋಹಿತರು ಮಾಡ್ಬೋದು, ಪಂಡಿತರು ಮಾಡ್ಬೋದು. ಇದರ ಜೊತೆಗೆ ಇನ್ನೂ ಅನೇಕರು ಯಾರಿಗೆ ವೇದಿಕ್ ವಿಜ್ಞಾನದಲ್ಲಿ ಅಂತಂದರೆ ನಮ್ಮದು ವಾಸ್ತು ವಿಜ್ಞಾನ ಆಗ್ಬೋದು, ಆರ್ಕಿಟೆಕ್ಚರಲ್ ಸೈನ್ಸ್ ಆಗ್ಬೋದು, ಇದರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಸಹಿತ ಈ ಕೋರ್ಸ್ನ ಮಾಡ್ಬೋದು. ಈ ಕೋರ್ಸ್ ಡ್ಯೂರೇಷನ್ ಬಂದು 3 months ಇರುತ್ತೆ. ಇದರ ಫೀಸ್ ಬಂದು 12,500 ರೂಪೀಸನ್ನು ಚಾರ್ಜ್ ಮಾಡ್ತೀವಿ. ನಿಮ್ಗೇನಾದರೂ ಈ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.